4 ವರ್ಷ ತುಂಬ್ತಾ ಬಂದಿತ್ತೆ ಸರ್. ಹೆಂಗ್ ಮದುವೆ ಆಗಿದ್ದವರು? ಅದೇ ಅವ್ರು ಲವ್ ಮಾಡೇ ಮದುವೆ ಆಗಿರೋದು. ಎಲ್ಲಿದ್ರು ಅವರು? ಯಾರು ಹುಡುಗನ? ಹುಡುಗ ಬೆಂಗಳೂರದೇನೆ. ನಾವು ಶಿರಾಗೇಟಲ್ಲಿದ್ದು ಮುಂಚೆ. ಶಿರಾಗೇಟಾಗಿದ್ದಾಗ ಫೋನಲ್ಲೇ ನೋಡಿ ಲವ್ ಮಾಡಿ ಮದುವೆ ಆಗಿದ್ರು. ಮಾಡಿ ನಮಗೂ ಹೇಳಿದ್ರು ಬಂದು. ಹುಡುಗನೂ ಬಂದು ನೋಡಿ ನಮಗೂ ಒಪ್ಪಿಗೆ ಆಯಿತು. ನಾವು ಒಪ್ಪಿಗೆ ಆದಮೇಲೆ ಮಾಡಿದ್ದು ನಾವೇನೇನೆ. ಅವರು ಎಲ್ಲರೂ ಬಂದು ಅಪ್ಪ ಅಮ್ಮ ಎಲ್ಲ ಬಂದಿದ್ರು ಮದುವೆಗೆ ಅವ್ರ ಊರಿಂದ ಬಂದು ಎಲ್ಲರೂ ಒಪ್ಪಿಗೆ ಮದುವೆ ಮಾಡಿದ್ದು. ಗೊರವನಹಳ್ಳಿ ದೇವಸ್ಥಾನದಲ್ಲಿ ಮಾಡಿದ್ದು ಮದುವೆ. ಚೆನ್ನಾಗೇ ಇದ್ದರು. ಹುಡುಗ ಮಾತ್ರ ನಮ್ಮ ಮಕ್ಕಳಿಗಿನ್ನ ಹೆಚ್ಚಾಗಿ ನೋಡ್ಕೊಂಡಿದ್ದೆ. ನನ್ನ ಮಗನ ಥರನೇ ನೋಡ್ಕೊಂಡಿದ್ದೆ. ಬಂದು ಮದುವೆಯಾಗಿ ಚೆನ್ನಾಗೇ ಇದ್ದ. ಇಲ್ಲೂ ಅಲ್ಲಿ ಸಿರಗೇಟ್ ಬಿಟ್ಟು ಬಂದಮೇಲೆ ಪಾಪು ಆದಮೇಲೆ ಇಲ್ಲೇ ಬಂದು ಪೋಸ್ಟ್ ಕೆಲಸ ಮಾಡೋನು. ಪೋಸ್ಟ್ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದ. ಹುಡುಗಂದು ಏನೂ ತಪ್ಪಿಲ್ಲ, ಚೆನ್ನಾಗೇ ಇದ್ದೋ ನಾವೆಲ್ಲ. ಏನು ಫೋನಲ್ಲಿ ನೋಡ್ಕೊಂಡು ಅವ್ರು ಪರಿಚಯ ಆಗಿ ಫೋಟೋ ಎಲ್ಲ ಕಳಿಸಿದ್ದ. ಅವನು ನೋಡಿ ಪರಿಚಯ ಆದಮೇಲೆ ನಾವು ಅಲ್ಲಿ ನಮ್ಮ ಮನೆಗೆ ಬಂದ 1-2 ಸಲ ಬಂದು ನೋಡೇ ಮದುವೆ ಆಗಿ ಅವ್ರ ಅಪ್ಪ ಅಮ್ಮನ್ನು ಕರೆಸಿ ಅವ್ರ ಹತ್ರನೂ ಮಾತಾಡಿ ಲವ್ ಮಾಡಿ ಮದುವೆ ಆಗಿದ್ದು. ಚೆನ್ನಾಗೇ ಇದ್ದರು. ಅವಳು ಫಸ್ಟ್ ಇಯರ್ ಡಿಗ್ರಿ ಓದಿದ್ಲು. ಕೆಲ್ಸಕ್ಕೆ ಹೋಗೋಳು. ಇಪ್ರ ಕಂಪ್ನಿಗೆ ಹೋಗಿದ್ಲು 1 ವರ್ಷ. ಅಲ್ಲೂ ಮದುವೆ ಆದ್ರೂ ಕೆಲ್ಸಕ್ಕೆ ಹೋಗೋಳು. ಅದು ಯಾವುದೋ ಎಕ್ಸ್ಪೋರ್ಟ್ ಐತಲ್ಲ ಅಲ್ಲೆಲ್ಲ ಕಳಿಸಿದ್ದ ಅವನು ಕೆಲಸಕ್ಕೆ. ಜೊತೆಲೇ ಇದ್ದು ಅಲ್ಲೂ ಶಿರಾಗೇಟಲ್ಲೂ. ಇಲ್ಲಿಗೆ ಬಂದು ಅಲ್ಲೇ 2 ವರ್ಷದ ಮೇಲಾಗಿತ್ತು. 2 ವರ್ಷ 3 ಬಿದ್ದಿತ್ತು. ಅಲ್ಲಿ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟು ವಾಪಸ್ ನಾವು ಬಂದಮೇಲೆ ಇಲ್ಲೇ ಎಲ್ಲ ಒಟ್ಟಿಗೆ ಜೊತೆಲೇ ಇದ್ಕೊಂಡು ಚೆನ್ನಾಗೇ ಇದ್ದು ಎಲ್ಲನ. ನಮ್ಗಿಬ್ರೇನೆ. ಒಬ್ಬ ಮಗ ಒಬ್ಬ ಮಗಳು. ಸೋಮಶೇಖರ್. ಇಲ್ಲ ಬೇರೆ ಏನಿಲ್ಲ. ಇಲ್ಲ ಸಂಬಂಧಿಕರ ಚಿಕ್ಕಮ್ಮನ ಮಗನೇ. ಆದರೂ ಅವನಿಗೆ ಮದುವೆ ಮಾಡ್ಕೊಬೇಕು ಅಂತ ಅವ್ರು ಕೇಳಿದ್ರು ಮದುವೆಗಿನ್ನ ಮುಂಚೆ. ಅವನು ಬೆಂಗಳೂರಲ್ಲಿ ಯಾವುದೋ ಹುಡುಗಿ ಇಷ್ಟಪಟ್ಟು ಅವ್ನು ಮದುವೆ ಆಗಿದ್ದ ಅಲ್ಲೇ. ಇವಾಗ 8 ವರ್ಷದ ಮಗಳವಳೆ ಅವನಿಗೆ. ಏನೋ ಈಗ 1 ವರ್ಷದಿಂದ ಈಚೆಗೆ ಏನೋ ಡ್ರೈವರ್ ಕೊಟ್ಟಿಲ್ಲಂತೆ. ಮದುವೆ ಆಗಿ 8 ವರ್ಷದ ಮಗಳವಳೆ ಅವನಿಗೆ. ನಾವು ಅಕ್ಕನ ಮನೆ ಅಂತ ಮುಂಚೆ ಇಲ್ಲಿ ಕೇಳಿ ಇವ್ರನ್ನು ಇಲ್ಲಿಗೂ ಬರೋನು. ಆದ್ರೂ ಮದುವೆ ಆಗ್ತೀನಿ ಅಂತ ಮಾತ್ರ ಹೇಳಿರಲಿಲ್ಲ ನಾವು. ನಾವೇನೇನೆ ಮುಂಚೆಯಿಂದ ಮಾವ ಆಗಬೇಕು ಮುಂಚೆಯಿಂದನೂ ಬರೋನು. ಆ ಥರ ಅವನು ತಿಳ್ಕೊಂಡಿರಲಿಲ್ಲ. ಮದುವೆ ಆಗಿತ್ತಲ್ಲ ಆ ಥರ ಅವನು ತಿಳ್ಕೊಂಡಿರಲಿಲ್ಲ. ನಮ್ಮನ್ನು ಕೇಳಲಿಲ್ಲ. ಅವ್ರ ಪಾಡಿಗೆ ಅವರಿದ್ರು, ನಮ್ಮ ಪಾಡಿಗೆ ನಾವಿದ್ದು. ಮದುವೆ ಆದಮೇಲೆ ಬರೋದು ಬಿಟ್ಬಿಟ್ಟಿದ್ರು. 8 ವರ್ಷದಿಂದ ಬರ್ತಿರ್ಲಿಲ್ಲ. ಇವಾಗ 1 ವರ್ಷದಿಂದ ಈಚೆಗೆ ಎಲ್ಲ ಹೆಂಡತಿ ಎಲ್ಲ ಡ್ರೈವರ್ಸ್ ಕೊಟ್ಟ ಮೇಲೆ ಏನೋ ಅಕ್ಕನ ಮನೆ ಅಂತೇಳಿ ಅವ್ನು ಮದುವೆ ಆಗ್ಬಿಟ್ಟಿದ್ನಲ್ಲ, ನಾವು ಮಾತಾಡಿಸ್ತಿರ್ಲಿಲ್ಲ. ಆಮೇಲೆ ಬಂದು ಹಿಂಗೆ ಅಕ್ಕನ ಮನೆ ಬಿಡೋಕ್ಕಾಗಲ್ಲ ಅಂತ ಮಾತಾಡಿಸ್ಕೊಂಡು ಬರೋನು ಹೋಗೋನು ಅಷ್ಟೇ. ನಮಗಿವರು ತಿರ್ಗಾ ಫೋನಲ್ಲಿ ಇದು ಮಾಡಿಕೊಂಡು ಹಿಂಗೆ ಮಾಡ್ಕೊಂಡಿರೋದು ಗೊತ್ತಿಲ್ಲ. ಇಲ್ಲ ಏನು ಓಡಾಡೋದೇನು ಇರಲಿಲ್ಲ. ಇದು ಭಾನುವಾರ ಸಾಯಂಕಾಲ. ಏನು ನಮಗೇನು ಗೊತ್ತಿಲ್ಲ. ನಾವು ಯಲ್ಲಾಪುರದಲ್ಲಿದ್ದು. ಇಲ್ಲಿ ಏನಂತ ಫೋನ್ ಮಾಡ್ದೋ ನಮ್ಮ ಹುಡುಗಂಗೆ. ಹಿಂಗೆ ಇಲ್ಲೇ ಇರ್ತಾನಲ್ಲ ನಮ್ಮ ಪ್ರಕಾಶ, ಅವನಿಗೆ ನಂಬರಿಗೆ ಫೋನ್ ಮಾಡ್ದೋ. ಫೋನ್ ಮಾಡಿದ್ದಕ್ಕೆ ಇಲ್ಲ ನಾನು ಆಚೆಲಿದ್ದೀನಿ, ಅದೇ ಮಗ ಮಾತಾಡ್ಸೋಕೆ, ಮಗ ಇವ್ರ ಹತ್ರನೇ ಇತ್ತು, ಮಗ ಮಾತಾಡ್ಸೋಕೆ ಫೋನ್ ಮಾಡ್ದೋ. ಹಿಂಗೆ ಆಚೆಲಿದ್ದೀನಿ, ಮನೆಗೆ ಹೋಗ್ತಾ ಇದ್ದೀನಿ, ಮಾಡ್ತೀನಿ ಇರಕ್ಕ ಅಂತ ಅಂದ. 9 ಗಂಟೆ ಹಂಗೆ ಅಂದಮೇಲೆ ಮನೆಗೆ ಬಂದಮೇಲೆ ಫೋನ್ ಮಾಡ್ದೋ. ಫೋನ್ ಮಾಡಿದ್ರೆ ಫೋನು ಅವಾಗಲೇ ಹೋಗಲೇ ಇಲ್ಲ ಫೋನು. 9 ಗಂಟೆಗೆ ಭಾನುವಾರ ರಾತ್ರಿ ಮನೆಗೆ ಹೋಗಿ ನಮಗೆ ಗೊತ್ತಿಲ್ಲ. ಇವರು ಹೋಗಿರೋದು ನಮಗೆ ಗೊತ್ತಿಲ್ಲ. ಹೋಗಿದ್ರೇನೋ ನಮಗೇನು ಗೊತ್ತಿಲ್ಲ. ಅದು ಒಟ್ಟಿನಾಗೆ ಅಲ್ಲಿ ಅವನ ಹತ್ರ ಫೋನ್ ಮಾಡಿ ಕರ್ಸ್ಕೊಂಡಿರೋದಂತೆ. ನಮ್ಮ ಮಗನಿಗೆ ಚೆನ್ನಾಗಿ ಕುಡಿಸ್ಬಿಟ್ಟು ಅವ್ನು ಗುಂಡ ಅನ್ನೋನು ಅವನ್ನ ಕರ್ಸ್ಕೊಂಡಿರೋದಂತೆ ಇಲ್ಲಿಗೆ ಯಲ್ಲಾಪುರದಿಂದ. ಅವನಿಗೆ ರಜೆ ಇತ್ತು ಬೆಳಗ್ಗೆಯಿಂದ. ಮನೇಲೇ ಇದ್ದವನ್ನ ಫೋನ್ ಮಾಡಿ ಕರ್ಸ್ಕೊಂಡವ್. ನಮಗೂ ಗೊತ್ತಿಲ್ಲ. ಅವನ ಹತ್ರ ಮಾತ್ರ ಫೋನ್ ಇದ್ದಿದ್ದು, ನಮ್ಮ ಹತ್ರ ಇರಲಿಲ್ಲ. ನಮಗೇನು ಹೇಳಲಿಲ್ಲ. ಅವನು ಫೋನ್ ಮಾಡಿ ಕರ್ಸ್ಕೊಂಡು ಇನ್ನೇನು ನಮ್ಮ ಮನೆ ಹತ್ರಕ್ಕೆ ಬರ್ತಿರಲಿಲ್ಲ. ನಾವು ಅವನ ಹತ್ರ ಮಾತಾಡ್ತಿರ್ಲಿಲ್ಲ. ಅವ್ನು ಕರ್ಸ್ಕೊಂಡು ಈಚೆಗೆ ಚೆನ್ನಾಗಿ ಎಣ್ಣೆ ಪಣ್ಣೆ ಕುಡಿಸ್ಕೊಂಡು ಇತ್ಗಡೆ ಕರ್ಕೊಂಬಂದಿರೋದು ಅವನ್ನ. ಇಲ್ಲೆಲ್ಲ ಈ ಕಡೆ ದೊಗ್ನಹಳ್ಳಿ ಅಂತ ಸಿಗುತ್ತಲ್ಲ ಅಲ್ಲಂತೆ. ಇಲ್ಲ ಪರಿಚಯ ಏನಿರಲಿಲ್ಲ. ಅಪ್ಪ ಅಮ್ಮ ಮಾತ್ರ ಬರೋರು ಹೋಗೋರು. ಪಾಪನ ಡೆಲಿವರಿ ಆದಾಗ ಬಂದಿದ್ರು ಹೋದ್ರು. ಫೋನಲ್ಲಿ ಮಾತ್ರ ಮಾತಾಡವು ನಾವು. ಅವನೇ ಮಾಡ್ಸಿರೋದು ಸರ್.
ಅವಳು ಸೇರೇ ಇರ್ಬೋದು ಅನ್ನಿಸ್ತೈತೆ. ಫೋನಲ್ಲಿ ಒಟ್ಟು ಕಾಂಟ್ಯಾಕ್ಟಾಗಿದ್ರಂತೆ. ನಮಗೆ ಓದಿಲ್ಲ ಬರ್ದಿಲ್ಲ, ನಮಗೇನು ಗೊತ್ತಿಲ್ಲ. ಫೋನಾಗೆ ಕಾಂಟ್ಯಾಕ್ಟ್ ಇದ್ದು ಅವರೇ ಮಾಡಿಸಿರೋದು, ಅವನೇ ಮಾಡಿರೋದು ಅಂತ.